ಟೈಮ್ ಈಗ 6:30 ಆಯಿತು. ಈಗ ನಾನು ಪರ್ಕಳದಲ್ಲಿದ್ದೆ. ಒಂದು ಗಾಡಿ ಮುಂದೆ ಹೋಗ್ತಿತ್ತು, ಇನ್ನೊಂದು ಗಾಡಿ ಹಿಂದೆ ಬರ್ತಿತ್ತು. ಈಗ ಟೈಮು 7 ಆಯಿತು. ನಾವು ಇಪ್ಪದು ಕಾರ್ಕಳದ ಹತ್ರ. ಸೊ ಅಲ್ಲಿ ಇದೊಂದು ಸರ್ಕಲ್ ಆಯಿತು. ಅಲ್ಲಿ ಆ ಸೈಡ್ ಹೋದರೆ ಮಂಗಳೂರು ಪಡುಬಿದ್ರೆ ಆ ಸೈಡ್ ಹೋಯಿತು. ಈ ಸೈಡ್ ಹೋದರೆ ಬಜಗೋಳಿ, ಮತ್ತು ಹಿಂಗೆ ಸ್ಟ್ರೈಟ್ ಹೋದರೆ ಮೂಡುಬಿದ್ರೆ. ಸೊ ನಾನೀಗ ಎಕ್ಸಾಕ್ಟಾಗಿ ಬಜಗೋಳಿಲಿದ್ದೆ. ಸೊ ಇಲ್ಲಿ 2 ರೋಡ್ ಇತ್ತು ಬಜಗೋಳಿಯೆಲ್ಲ. ಒಂದು ಸೈಡ್ ಹೋದರೆ ನಮಗೆ ಹೊರನಾಡು, ಶೃಂಗೇರಿ, ಕುದುರೆಮುಖ ಈ ಸೈಡ್ ಹೋಗೋಕ್ಕೆ. ಮತ್ತೊಂದು ಸೈಡ್ ಹೋದರೆ ಧರ್ಮಸ್ಥಳ ಮತ್ತು ನಮ್ಮ ಚಾರ್ಮಡಿ ಈ ಸೈಡ್ ಹೋಗೋದು. ಸೊ ಇಲ್ಲಿ ನೀವು ಕಾಣಬೇಕು 2 ರೋಡ್ ಇತ್ತು ಆ್ಯಂಡ್ ಬೋರ್ಡ್ ಸಹ ಇತ್ತು ಇಲ್ಲಿ. ಸೊ ಆಲ್ರೆಡಿ ಟೈಮ್ ಈಗ ಎಷ್ಟಾಯಿತು? 7:45 ಆಯಿತು. ಆಲ್ರೆಡಿ ಲೇಟ್ ಆಯಿತು, ಹೌದು. ಸೊ ಆಲ್ರೆಡಿ ಒಂದು 6 ಗಂಟೆ ಹೊತ್ತಿಗೆ ಆದರೂ ನಾವು ಚಾರ್ಮಡಿಲಿದ್ದೀರಿ ಬೆಸ್ಟ್ ಆಗ್ತಿದ್ದಿತ್ತು. ಸೊ ಸ್ವಲ್ಪ ಲೇಟ್ ಆಯಿತು ಅಂತ ಮಾಡೋಕ್ಕೆಲ್ಲ. ಸೊ ಇನ್ನು ತಿಂಡಿ ತಿನ್ಕೊಂಡು ಇಲ್ಲಿಂದ ಜರ್ನಿನ ಶುರು ಮಾಡಿದ್ದು ನಾನು. ಸೊ ಇನ್ಸ್ಟಾ 360ನ ನಾನು ಈಗ ಹಾಕ್ಕೊಂಡೆ. ಆವಾಗಲೇ ಹಾಕ್ಕೊಂಡ್ರೆ ಚಾರ್ಜ್ ಖಾಲಿ ಆಗ್ತಿತ್ತು. ಮತ್ತು ಚಾರ್ಮಡಿ, ದೇವರ ಮನೆ ಅಲ್ಲೆಲ್ಲ ಹೋಗುವಾಗ ಚಾರ್ಜ್ ಇರೋದಿಲ್ಲ. ಸೊ ಮತ್ತು ಮೆಮೊರಿ ಸಹ ಫುಲ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಈಗ ಹಾಕ್ಕೊಳ್ತಿದ್ದೆ ಅಷ್ಟೇ. ಸೊ ಇಲ್ಲಿ ಸಹ ಫುಲ್ ಹಾಕ್ಕೊಳ್ಳೋದಿಲ್ಲ. ದೂರದ ಬೆಟ್ಟ ಎಲ್ಲ ಕ್ರೇಜಿ ತೋರ್ತಿತ್ತಾಯ್ತಾ. ಸೊ ನಾನು ಫಸ್ಟ್ ಟೈಮ್ ಚಾರ್ಮಡಿ ಘಾಟಿಗೆ ಹೋಗ್ತಿದ್ದು. ಸೊ ನಾವು ಆಗುಂಬೆ ಘಾಟಿಗೆ ಓಡಾಡಿದ್ದೆ ಮತ್ತು ಹುಲಿಕಲ್ ಘಾಟಿಗೆ ಓಡಾಡಿದೆ. ಬಟ್ ಚಾರ್ಮಡಿ ಘಾಟಲ್ಲಿ ಹೋಗ್ತಿರೋದು ಫಸ್ಟ್ ಟೈಮು. ಸೊ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಫಾಗ್ ಅಂತೂ ಕ್ರೇಜಿ ತುಂಬ್ಕೊಂಡಿರೋದು ಮಾತ್ರ. ಮತ್ತು ಚಾರ್ಮಡಿ ಘಾಟಲ್ಲಿ ಫುಲ್ಲು ಫಾಲ್ಸ್ ಎಲ್ಲ ತುಂಬ ಇತ್ತು ಅಂತ ಗೂಗಲ್ ಮ್ಯಾಪಲ್ಲಿ ಕಂಡಿದೆ. ಸೊ ಹೆಂಗಿರುತ್ತೆ ಅಂತ ಒಂದು ಸಲ ಮಳೆ ನಿಲ್ತು ಅಂತ ಕ್ಯಾಮರಾ ಹಾಕ್ಕೊಂಡೆ. ಈಗ ನೋಡಿದರೆ ಪುನಃ ಮಳೆ ಹೆಂಗೆ ಶುರು ಆಯಿತು. ಈಗ ಪುನಃ ಕ್ಯಾಮ್ರಾ ಒಳಗೆ ಇಟ್ಕೊಳ್ತೆ. ಇನ್ನು ಚಾರ್ಮಡಿ ಘಾಟಿಲಿ ನಾನು ಕ್ಯಾಮ್ರಾ ವೀಡಿಯೋ ರೆಕಾರ್ಡಿಂಗ್ ಶುರು ಮಾಡ್ತೆ. ಇದು ಯಾವುದು ಕಕ್ಕಿಂಜಿ ಅಂತ ಊರು, ಇವರೆಲ್ಲ ನಿಲ್ಲಿಸಿರೋದಕ್ಕೂ ನಾನು ಸಹ ನಿಲ್ಲಿಸಿದೆ. ಸೊ ಈಗ ಇಲ್ಲಿಂದ ಹೊರಡೋದು. ಸೊ ನಾವು ಹತ್ತಿರದಲ್ಲೇ ಇತ್ತು ಚಾರ್ಮಡಿಗೆ. ಕಾಮ ಬನ್ನಿ ಹಪ್ಪ. ಇಲ್ಲೆಲ್ಲ ಮಳೆನೇ ಬರಲ್ಲ. ಅಲ್ಲೆಲ್ಲ ಒಂದು ಮಳೆ ಬಂತೇನು ಬೇಡ. ಸೊ ಇಲ್ಲೆಲ್ಲ ಮಳೆನೇ ಬರಲ್ಲ. ಸೊ ಇನ್ನು ನಾವು ರೈನ್ ಕೋಟ್ ಒಂದು ತೆಗೆದಿಟ್ಕೊಂಡ್ರೆ ಬ್ಯಾಗಿಗೆ ಹಾಕೊಂಡು ಬ್ಯಾಗ್ ವೆಯ್ಟ್ ಆಯ್ತು. ಸೊ ಈ ಥರ ಇದ್ದರೂ ಒಂಥರ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಮಳೆನೇ ಇಲ್ಲ, ಒಂಚೂರು ಸಹ ಮಳೆ ಬರಲಿಲ್ಲ. ಇಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಫ್ರಂಟ್ ನನ್ನ ಎದುರೇ ಬೆಟ್ಟ ಎಲ್ಲ ಕ್ರೇಜಿ ತೋರ್ತಿತ್ತು, ಫಾಗ್ ಎಲ್ಲ ತುಂಬ್ಕೊಂಡು. ಸೊ ಅದೇ ಚಾರ್ಮಡಿ ಇರ್ಬೋದು, ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ನಾವೀಗ ಚಾರ್ಮಡಿ ಹತ್ತಿರದಲ್ಲೇ ಇರೋದ್ರಿಂದ ಸೊ ನನ್ನ ಪ್ರಕಾರ ಅದೇ ಚಾರ್ಮಡಿ, ಮುಂದೆ ತೋರ್ತಿರೋ ಬೆಟ್ಟನೇ ಚಾರ್ಮಡಿ. ಅಲ್ಲಿ ನೋಡಿ. ಸೊ ಈ ರೋಡ್ನಂತೂ ಸಕ್ಕದಿದಾಯಿತು, ಕ್ಲೀನಾಗಿ ಒಂಥರ ನೀಟಾಗಿದೆ ಈ ರೋಡ್ ಮಾತ್ರ. ಏನೋ ಮುಂದೆ ಕಾಣಿಸ್ತಿರೋದು ಚಾರ್ಮಡಿ. ಸೊ ಇಲ್ಲೇ ಚಾರ್ಮಡಿ ಚೆಕ್ ಪೋಸ್ಟ್ ಇದೆ. ಸೊ ಚೆಕ್ ಪೋಸ್ಟ್ ಆದಮೇಲೆ ಚಾರ್ಮಡಿ ಶುರು. ವಾವ್, ಈ ರೋಡ್ ಮಾತ್ರ ಸಖತ್ ಇಷ್ಟ ಆಯಿತು. ಸೈಡಲ್ಲೆಲ್ಲ ಕ್ಲೀನ್ ಇದೆ ಮಾತ್ರ. ಯಾಕೋ ಮಾತಾಡ್ತ ಇನ್ನೇನು ಮಿಡ್ಲೆ ನಿಲ್ಲಿಸಿದ್ರೆ ನಾವು ಪುನಃ ಆ ಬಸ್ ಹಿಂದೆ ಪುನಃ ಹೋಗ್ತಾರೆ. ಹಾಂ, ಇದೇನು ಜನ ಎಲ್ಲ ನಿಲ್ತಾರಂತೆಲ್ಲ. ಇದೇ ಫಾಲ್ಸ್. ಎಲ್ಲಿಡುವ? ಸೊ ಜನ ನೋಡಿ ಗೈಸ್, ಅಲ್ಲಿ ಓಲ್ ಇಡೋಣ ಕಾರ್ ಹತ್ರ. ಅಲ್ಲಿ ಕೆಸರಲ್ಲ ಓಲ್. ಎಲ್ಲ ಬಿಸಿಲು ಬಂತಾಯ್ತಾ. ಇಲ್ಲಿ ಮಾತ್ರ ಈ ಥರ ಮೋಡ ಇತ್ತು. ಸೊ ಅಲ್ಲೆಲ್ಲ ಬಿಸಿಲು ಬಂದಿತ್ತು. ಡು ನಾಟ್ ಪಾರ್ಕ್ ದಿ ವೆಹಿಕಲ್ ಅಂತಿರುತ್ತೆ. ಬಟ್ ಎಲ್ಲರೂ ಗಾಡಿ ನಿಲ್ಲಿಸೋದು ಇಲ್ಲೇ, ಸೆಲ್ಫಿ ತೆಕ್ಕೊಂಡು ಇಲ್ಲೇ ಆಯಿತಾ. ಸೊ 2 ಬ್ಯಾಗ್ ನಾ ಇಟ್ಕೊಂಡಿದ್ದೆ. ಅವ್ರು ಒಳ್ಳೆ ಮಾಡಿ ಫೋಟೋಸ್ ತೆಕ್ಕಂತಿದ್ರು ಆಯಿತಾ. ನನ್ನೊಂದು ಫೋಟೋಸ್ ಬೇಕಾ ಅಂದಕ್ಕೆ ಅಂತಿಲ್ಲ ಸ್ವಾರ್ಥಿಗಳು. ನೋಡಿ ಗೈಸ್, ಹುಡುಗಿಯರ ಜೊತೆ ಬಂದರೆ ಇದೆ ಅವಸ್ಥೆ, ಜಗಳ ಮಾಡ್ಕೊಳ್ತಾರೆ. 12 seconds later. ಎಂತವ ಕುಡ್ಕೊಂಡು ಇದು ಮಾಡ್ದಂಗೆ ಉಂಟು ಮಾರ ಇಬ್ರು.
meters, turn right toward National Highway 73.